ಇಲ್ಲಿ ನೋಡಿ, ನಾನೀ ಕ್ಯಾಮ್ರಾದಿಂದ ಫೋಟೋ ತೆಗೆದೆ. ಅರೆ ವಾ, ಎಷ್ಟೊಳ್ಳೆ ಫೋಟೋ ಹನಿ. ನೀನು ಪ್ರೊಫೆಷನಲ್ ಫೋಟೋಗ್ರಾಫರ್ ಆದೆ. ತಮ್ಮ, ಇದು ಫೋಟೋ ಆಲ್ಬಮ್, ಇದು ಕವರ್. ಫೋಟೋ ಒಳಗಿದೆ ಕೀಟದ ಫೋಟೋ. ಇದಂತೂ ಮಳೆಯ ಫೋಟೋ. ಹಾ, ಮಳೆಯಲ್ಲಿ ಕೀಟಗಳು ತಾವಾಗಿ ಹೊರಗೆ ಬರ್ತವೆ. ಇಲ್ಲಿ ನೋಡಿ, ಚಂದ್ರನ ಫೋಟೋ. ಇದ್ರಲ್ಲಿ ಬರೀ ಕತ್ಲೆ ಇದೆ, ಚಂದ್ರ ಎಲ್ಲಿದ್ದಾನೆ? ಅಮಾವಾಸ್ಯೆ ರಾತ್ರಿಯ ಫೋಟೋ ಆಗಿದೆ. 3 ದಿನ ನಿಲ್ಲಿ, ಸ್ವಲ್ಪ ಹೊರಗೆ ಬರ್ತಾನೆ. ನಿನಗೆ ಈಗ ಹೇಳ್ತೀನಿ ನಾನು ಫೋಟೋ ಅಂದ್ರೆ ಏನು ಅಂತ. ಅರೆ ಹನಿ, ಬಾ, ನಾನು ನಿನ್ನ ಫೋಟೋ ತೆಗಿತೀನಿ. ನಿಲ್ಲು, ಮೊದಲು ನನಗೆ ರೆಡಿ ಆಗ್ಲಿಕ್ಕೆ ಬಿಡು. ಓಕೆ, ಐ ಆಮ್ ರೆಡಿ. ಸ್ವಲ್ಪ ಲೆಫ್ಟ್. ನಂದ ಅಲ್ಲ ನಿಂದ? ಅರೆ ಕತ್ತೆ, ನಿನ್ನ ಫೋಟೋ ಅಂದ್ರೆ ನೀನೇ ಲೆಫ್ಟ್ಗೆ ಹೋಗ್ಬೇಕಲ್ಲ. ಇನ್ನೂ ಸ್ವಲ್ಪ ಲೆಫ್ಟ್, ಇನ್ನೂ ಸ್ವಲ್ಪ ಹೋಗು. ಬಗ್ಗು ಬಗ್ಗು, ಹಿಂದೆ ಹೋಗು. ಇಂಥ ಮೋಸದ ದೆಸೆಯಿಂದಾನೆ ಸೆಲ್ಫಿ ತೆಗೆಯೋ ಸೀನ್ ಬಂದಿರೋದು. ಓಯ್ ಗುರು, ಮೊದಲ ತಪ್ಪಿಗೆ ಪೊಲೀಸ್ ಕೊಡ್ತಾರೆ ವಾರ್ನಿಂಗ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್. ಹೊಡಿ ಚಪ್ಪಾಳೆ. ಗುಡ್ ಮಾರ್ನಿಂಗ್ ಕಿಟಿ. ಸಭೆಯಲ್ಲಿ ಕುಳಿತಿದ್ರು 4 ಮುಖಂಡರು ಬೋರ್ ಮಾಡಿದ್ರು. ನೀವು ನೋಡಿದ್ರಿ ಕೇವಲ ಕಿಟ್ಟಿನ, ನನ್ನನ್ನ ಇಗ್ನೋರ್ ಮಾಡಿದ್ರ. ಹೊಡಿ ಚಪ್ಪಾಳೆ. ನಿನ್ನ ಕೈಯಲ್ಲಿ ಕ್ಯಾಮ್ರಾ? ನನ್ಗನ್ಸುತ್ತೆ ಯಾರ್ದೋ ಫೋಟೋ ಶೂಟ್ ಮಾಡ್ತಿದ್ಯಂತ. ಓಯ್ ಓಯ್ ಓಯ್, ಇದ್ಯಾರು ಬೆಳಗ್ಗೆ ಬೆಳಗ್ಗೆ ನಿದ್ದೆಯಲ್ಲಿ ನನ್ನ ಕಾಲುಗಳನ್ನ ಟ್ರೈಪಾಡ್ ಆಗಿ ಯೂಸ್ ಮಾಡಿದ್ದು? ಹನಿ ಇರ್ಬೇಕು. ಇವನಿಗೆ ಫೋಟೋಗ್ರಫಿಯ ಭೂತ ಹಿಡಿದಿದೆ. ನಿನ್ನೆ ಇವನು 300 ಹೂಗಳ ಫೋಟೋ ತೆಗ್ದ, ಎಲ್ಲವೂ ಕಪ್ಪು ಬಂತು. ಲೆನ್ಸಿನ ಮುಚ್ಚಳ ತೆಗೆಯುವುದನ್ನೇ ಮರೆತು ಬಿಟ್ಟಿದ್ದ. ನಾನ್ ಕೇಳಿದೆ, ನೀನಿಷ್ಟು ಪ್ರಯತ್ನ ಯಾಕೆ ಪಟ್ಟಿ ಅಂತ. ಒಂದು ಫೋಟೋ ತೆಗೆದು ಬಾಕಿ ಜೆರಾಕ್ಸ್ ಮಾಡಬಹುದಾಗಿತ್ತು. ಅರೆ ಹನಿ, ನಿಮಗೆ ಫೋಟೋಗ್ರಫಿಯ ಶಾಕ್ ಇದೆ ಅಲ್ವಾ? ಹಾಗಿದ್ರೆ ನಗರದಲ್ಲಿ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ನಡೀತಿದೆ. ಅದರಲ್ಲಿ ಭಾಗವಹಿಸು. ಗೆದ್ದವರಿಗೆ ಒಂದು ಫಿಲ್ಮ್ದು ಕ್ಯಾಮ್ರಾ ಮತ್ತೆ ಕ್ಯಾಶ್ 50,000 ಕೂಡ ಸಿಗುತ್ತೆ. ಸರಿ, ಒಳ್ಳೇದು. ದುಬಾರಿ ಕೆಮರಾ ಸಿಗ್ಬಹುದು. ಇಲ್ಲಾಂದ್ರೆ ಈಗ ನಿನ್ ಕೈಲಿ ಏನು ಕೆಮರಾ ಇದೆಯಾ? ಜೋರ್ದಾರ್ನ ಫೋಟೋ ತೆಗ್ದ, ಎಷ್ಟು ಕೆಟ್ಟ ಫೋಟೋ ಬಂತಂದ್ರೆ ಜೋರ್ದಾರ್ ನಾಲೆಗೆ ಬಿದ್ದ ಹಂಗೆ ಕಾಣಿಸ್ತಾ ಇತ್ತು. ಜೋರ್ದಾರ್ ಅಲ್ಲ, ಕ್ಯಾಮರಾ ಚರಂಡಿಯಲ್ಲಿ ಬಿದ್ದಿತ್ತು, ಅದಕ್ಕೆ ಫೋಟೋ ಹಾಗೆ ಕಾಣಿಸ್ತಾ ಇತ್ತು. ಖನ್ನಾ ಸಾಹೇಬ್ರೆ, ನೀವು 100 ವರ್ಷ ಕಳೆದು ಬನ್ನಿ. ಯಾಕಪ್ಪ? ಹನಿಗೆ ತಿಳಿಸೋದಿಕ್ಕೆ ಅಷ್ಟು ಸಮಯ ಹಿಡಿಬಹುದು. ಖನ್ನಾ ಸಾಹೇಬ್ರೆ, ಕಾಂಪಿಟೇಷನ್ ಜಡ್ಜಿ ಯಾರಾಗಿರ್ಬೋದು? ಓಯ್ ಗುರು, ಮಕ್ಕಳಿಗೆ ಆಡೋದಿಷ್ಟ ಮಣ್ಣಿಂದ ಕಾಂಪಿಟೇಷನ್ ಜಡ್ಜ್ ಮಾಡಿಸ್ತಿದ್ದಾರೆ ಕಿಟ್ಟಿಯಿಂದ. ಹೊಡಿ ಚಪ್ಪಾಳೆ. ನನ್ನ ಫೋಟೋ ತಗೋ, ನನ್ನ ಫೋಟೋಗ್ರಾಫರ್. ಸ್ವಲ್ಪ ಎಡಕ್ಕೆ, ಸ್ವಲ್ಪ ಎಡಕ್ಕೆ. ನಾನು ಕಿಟ್ಟಿ, ನಾನು ಸೂರ್ಯನ್ಗೆ ಹೇಳ್ತಾ ಇದ್ದೆ, ನಿನಗೆ ಡಿಸ್ಟರ್ಬ್ ಮಾಡ್ತೀನಾ? ನೀನಂತೂ ಆಲ್ವೇಸ್ ರೈಟ್. ನಾನು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಇಷ್ಟು ಜನರು, ಇವರೆಲ್ಲರಿಗೂ ಒಟ್ಟಿಗೆ ಬರೋಕೆ ಹೇಳಿ. ನಾನು ಗ್ರೂಪ್ ಫೋಟೋ ತಗೋತೀನಿ. ಹನಿ, ಇವರೆಲ್ಲ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋಕೆ ಬಂದಿದ್ದು, ಗ್ರೂಪ್ ಫೋಟೋ ಅಲ್ಲ. ತಮ್ಮ, ಇಲ್ಲಿ ಎಷ್ಟೊಂದು ಫೋಟೋಗಳನ್ನು ಇಟ್ಟಿದೆ. ಈ ಫೋಟೋ ಅಂತೂ ಅಲ್ಲಾಡ್ತಾ ಇದೆ. ಅರೆ ಹನಿ, ಅದು ಕಿಟಕಿ. ಹೋಗು, ಮುಂದೆ ಹೋಗು. ಓಯ್, ನೀವೆಲ್ಲ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಏನು ಮಾಡ್ತಾ ಇದ್ದೀರಾ? ನಾವು ಚೆಕ್ ಮಾಡೋದಕ್ಕೆ ಬಂದಿದ್ದು, ಫೋಟೋ ತೆಗೆಯುವಾಗ ಸದ್ದು ಹೇಗೆ ಬರೋದು ಅಂತ. ಕಿಚ್ ಕಿಚ್ ಅಥವಾ ಚುಪ್ ಚುಪ್ ಚುಪ್? ಚುಪ್ 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 ಯಾಕೆ ಬರ್ತದೆ? ನಾವು ಟ್ರೈನ್ ನ ಫೋಟೋ ತೆಗೆತಿದ್ದೀವಿ. ನಿನಗೇನಂತೆ? ಅರೆ, ನಾವಿಲ್ಲಿ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋಕೆ ಬಂದಿದ್ದು. ಈಗ ಕುದುರೆಗಳ ರೇಸ್ ನಲ್ಲಿ ಕತ್ತೆಗಳು ಸಹ ಓಡುತ್ತವೆ. ನಿನ್ನನ್ನು ಯಾರೋ ಬೋದಾಳ ಮಾಡಿದ್ದಾರೆ. ಇದು ರೇಸ್ ಅಲ್ಲ, ಫೋಟೋಗ್ರಫಿ ಕಾಂಪಿಟೇಷನ್. ಫೋಟೋ ತಗೊಂಡು ಓಡ್ಲಿಕ್ಕೆ ಇರೋದಿಲ್ಲ. ಓಯ್, ನನ್ನ ಮೆದ್ದಣ್ಣ ಮೊಸರು ಮಾಡಬೇಡ. ತಲೆ ಹಾಳಾಗೋದಿಲ್ಲ, ಹಾಲು ಹಾಳಾಗೋದು. ಹಾಲಿನವನು ನಿನ್ನನ್ನು ಮಂಗ ಮಾಡ್ತಿದ್ದಾನೆ. ಮುಂದೆ ಸ್ವಲ್ಪ ಜಾಗ್ರತೆ ಮಾಡ್ಕೋ. ಎಲ್ಲರೂ ನಿನ್ನನ್ನು ಬೋದಾಳರನ್ನಾಗಿ ಮಾಡ್ತಿದ್ದಾರೆ.
ಈಗ ಗಮನವಿಡಿ, ಕಾಂಪಿಟಿಷನ್ ಶುರುವಾಗಲಿದೆ. ನಿಮ್ಮನ್ನ ಆಮೇಲೆ ನೋಡ್ಕೊಳ್ತೀನಿ. ಗುಡ್ ಈವ್ನಿಂಗ್. ನಾನು ನಿಮ್ಮ ಹೋಸ್ಟ್ ಮತ್ತು ನಿಮ್ಮ ಗೆಳೆಯ. ಮತ್ತೆ ಹೇಗಿದ್ಯಾ? ಸಂಜೆ ಮನೆಗ್ ಬರ್ತೀನಿ, ಕ್ಯಾರಮ್ ಆಡುವ. ಇದೇನ್ ಮಾಡ್ತಿದಿ? ಇವನ್ ನನ್ನ ಗೆಳೆಯ ಅಂದ. ನಾನ್ ನನ್ನ ಗೆಳೆಯರ ಹತ್ರ ಎಲ್ಲ ಹೀಗೆ ಫ್ರೀಯಾಗಿ ಮಾತಾಡ್ತೀನಿ. ನಿಮಗೆಲ್ರಿಗೂ ಫೋಟೋಗ್ರಫಿ ಕಾಂಪಿಟಿಷನ್ ಅಲ್ಲಿ ಸ್ವಾಗತ. ನಗರದ ಎಲ್ಲಾ ಉದಯೋನ್ಮುಖ ಫೋಟೋಗ್ರಾಫರ್ಸ್ ಇಲ್ಲಿ ಬಂದಿದ್ದಾರೆ. ನೀವು ಫೋಟೋ ತೆಗೆಯೋದಕ್ಕೆ ಸಿದ್ಧರಾಗಿದ್ದೀರಾ? ಫೋಟೋ ತೆಗೆಸಿಕೊಳ್ಳೋಕೆ ಇರುವವರು ತಯಾರಾಗ್ಬೇಕಾಗಿರೋದು. ನಾವು ಫೋಟೋಗ್ರಾಫರ್. ನೀವೆಲ್ಲರೂ ಒಂದು ದಿನದಲ್ಲಿ ಅಡ್ವೆಂಚರಸ್ ಫೋಟೋ ತಗೋಬೇಕು. ಯಾರ ಫೋಟೋ ಚೆನ್ನಾಗಿರುತ್ತೋ ಅವರಿಗೆ ಪ್ರೈಸ್ ಸಿಗುತ್ತೆ. ನಗರದಲ್ಲಿ ಎಲ್ಲ ಕಡೆ ಪೋಸ್ಟರ್ಸ್ ಹಾಕ್ತಾರೆ. ಅಲ್ಲಯ್ಯ, ಪರ್ವತ ಕಾಮನ್ ಆಗಿರುತ್ತೆ. ನಾವು ಬೇರೆನಾದ್ರೂ ಅಡ್ವೆಂಚರಸ್ ಜಾಗ ಹುಡುಕ್ಬೇಕು. ಅರೆ, ಈ ಗುಡ್ಡೆ ಅಂತೂ ಕಲರ್ ಬಿಡ್ತಾ ಇದೆ. ಕೈ ಕೆಂಪಾಯ್ತು. ಇದ್ದಕ್ಕಿದ್ದಾಗೆ ಸೆಕೆ ಯಾಕೆ ಆಗ್ತಾ ಇದೆ? ಎಷ್ಟು ಸೆಕೆ ಆಗ್ತಿದೆ ಅಂದ್ರೆ ಕಲ್ಲು ಬಿಡಿ, ಕೈ ಉಜ್ಜಿ, ಆಗಲೂ ಬೆಂಕಿ ಹೊರಬರುತ್ತೆ. ತಲುಪುವುದರಲ್ಲಿದ್ದೇವೆ. ಈ ಗುಡ್ಡೆಯಲ್ಲಿ ಬಹಳ ಸೆಕೆ ಇರುತ್ತೆ. ಒಂದು ವೇಳೆ ಈ ಗುಡ್ಡೆಯ ತುದಿಯ ಫೋಟೋ ತೆಗೆದ್ರೆ ಗೆದ್ದು ಬಿಡ್ತೀವಿ. ಪೆದ್ದ, ಫೋಟೋದಲ್ಲಿ ಟೆಂಪರೇಚರ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? ನಿನ್ನೆ ನಾನು ಥರ್ಮಾಮೀಟರ್ ಇದ್ದು ಫೋಟೋ ತೆಗೆದಿದ್ದೆ. ಅದರಲ್ಲಿ ಬರ್ತಿತ್ತು 102 ಟೆಂಪರೇಚರ್. ಓ, ಇವನ ಹಗ್ಗ ತುಂಡು ಮಾಡು, ಇಲ್ಲ ಅಂದ್ರೆ ನನ್ನ ಕೊಕ್ಕಿನಿಂದ ತುಂಡು ಮಾಡ್ತೇನೆ. ಎನಿ ಡೌಟ್? ಉಫ್ 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 ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ನೀನ್ ಎಲ್ಲೇ ಹೋಗು, ನಾನು ಹಿಂದೆ ಹಿಂದೆ ಬರ್ತಿರ್ತೀನಿ ನಿಮ್ಮ ಪ್ಲಾನ್ ಹಾಳು ಮಾಡಕ್ಕೆ. ಅದೇ ಬೇಡ, ಇದಂತೂ ಜ್ವಾಲಾಮುಖಿ. ಹಾ? ಅರೆ, ನಾ ಇದನ್ನ ಏನ್ ಮಾಡಿದೆ? ಓಡ್ತೀನಿ ಇಲ್ಲಿಂದ. ನಮ್ಮಲ್ಲಿ ಹಾರ್ನ್ ನೋಡ್ತಿದ್ದು ಯಾರು? ಹಿಡ್ಕೊಂಡೆ. ಈಗ ಗೊತ್ತಾಯ್ತು ಯಾಕೆ ಸೆಕೆ ಆಗ್ತಿತ್ತು ಅಂತ. ಸೂರ್ಯನಿಗಿಂತಲೂ ಶಾಖ ಹೆಚ್ಚಾಗಿರುವ ಪರ್ವತಕ್ಕೆ ಕರ್ಕೊಂಡು ಬಂದ. ಎನಿ ಡೌಟ್? ಓಯ್ ಪೊಪಾಟ್, ಸ್ವಲ್ಪ ಮೇಲೆತ್ಕೋ, ಕೆಳಗೆ ಲಾವ ಇದೆ. ಬಲಕ್ಕೆ ಬಲಕ್ಕೆ ಪೊಪಾಟ್, ಬಲಕ್ಕೆ. ಆಟೋ ಅಲ್ಲ ನಾನು, 3 ಜನ ಕೂತ್ಕೊಂಡು ಹೇಳೋದಕ್ಕೆ. ಎಡಕ್ಕೆ ತಗೋ, ಬಲಕ್ಕೆ ತಗೋ. ನಾನು ಫೋಟೋ ತಕೊಳ್ತೀನಿ. ಬನ್ನಿ ಮತ್ತೆ ಜೋರ್ದಾರ್. ನೀವು ಗಟ್ಟಿಯಾಗಿ ನನ್ನ ಹಿಡ್ಕೊಳ್ಳಿ. ನಾನೊಂದು ಕೈ ಬಿಡ್ತೀನಿ. ಓಕೆ? ಅಯ್ಯಯ್ಯೋ, ಈ ಟೈಮಲ್ಲಿ ಫೋಟೋ ಯಾರು ತಗೋತಾರೆ? ಪೊಪಾಟ್, ಇನ್ನು ಸ್ವಲ್ಪ ಕೆಳಗೆ ಬಾ. ನೀನು ಜಿಮ್ಮಿಂಗ್ ಮಾಡಕ್ಕಾಗಲ್ವಾ? ನನ್ನನ್ನು ಗಿಳಿ ತಂದೂರಿ ಮಾಡ್ತೀಯ ನೀನು? ಬೇಗ ತೆಗಿ ಫೋಟೋ, ಮೇಲೆ ಹೋಗೋಣ. ಒಂದು ಕೈಯಿಂದ ಫೋಟೋ ತೆಗಿಲಿಕ್ಕೆ ಆಗ್ತಿಲ್ಲ. ಈಗ ನಾನು 2 ಕೈಯಿಂದ ತೆಗಿತೀನಿ. ರೆಡಿ? ಬೇಡ. ಹಿಡ್ಕೊಂಡೆ. ನೀವು 3 ಜನರ ಹೊಟ್ಟೆ ಹಾಳಾಗಿರ್ಬೇಕು ಅನ್ಸ್ತಾ ಇದೆ. ಇದು ಜ್ವಾಲಾಮುಖಿಯ ಶಬ್ದ. ಹೊಡೆಯುವುದ್ರಲ್ಲಿದೆ ಇವಾಗ. ಹೊರಡಿ. ಶಕ್ತಿ ಹಾಕಿ, ಐಸಾ. ನೀವು ನನಗೆ ಹೇಳಲೇ ಇಲ್ಲ ಇವತ್ತು ದೀಪಾವಳಿ ಇತ್ತು ಅಂತ. ದೀಪಾವಳಿ ಅಲ್ಲ, ಅಶುಭ ಆಗ್ತಿತ್ತು. ನಾವು ಸರಿಯಾದ ಸಮಯಕ್ಕೆ ಹಾರಿಲ್ಲ ಅಂದ್ರೆ. ಉಯ್, ಆ, ಆ. ಏಯ್, ಈ ಪ್ಯಾರಾಶೂಟ್ ಅನ್ನ ಮೊದ್ಲೇ ತೆರೆಯಕ್ ಆಗ್ತಿರ್ಲಿಲ್ವಾ ನಿನಗೆ? ಇಷ್ಟು ದುರ್ಬಲ ಗಿಳಿ 3 ಜನರನ್ನ ಎತ್ಕೊಂಡು ಬರ್ಬೇಕಲ್ಲ. ಗೆಳೆಯರೇ, ಫೋಟೋ ನೋಡಿ ಎಷ್ಟು ಚಂದ ಬಂದಿದೆ ಅಂತ. ಬೇಗ ಹೋಗೋಣ ಕಾಂಪಿಟಿಷನ್ಗೆ, ಇಲ್ಲಂದ್ರೆ ನಮ್ಮೆಲ್ಲ ಕೆಲ್ಸ ನೀರ್ ಪಾಲಾಗುತ್ತೆ. ಕ್ರಿಕೆಟ್ ನಲ್ಲಿ ಬೌಲರ್ ಬಾಲ್ ಅನ್ನ ಕೈನಿಂದ ಎಸಿತಾನೆ. ನಡೀರಿ ಎಲ್ರು ಎಲ್ಲ ಫೋಟೋಗ್ರಾಫರ್ಸ್ ನ ಫೋಟೋ ನೋಡೋಣ. ಇದು ಕ್ರಾಕೋಡೈಲ್ ನ ಫೋಟೋ, ಇದು ಅಳಿಲದು, ಇದು ಮೊಲದ್ದು. ದೊಡ್ಡ ದೊಡ್ಡ ಬಿಲ್ಡಿಂಗ್ ನಲ್ಲಿ 89 ಫ್ಲೋರ್ ಮಾಡ್ತಾರೆ. ಹನಿ ಮತ್ತು ಬನ್ನಿ ಈಗ ಫೋಟೋ ತೋರಿಸ್ತಾರೆ. ಹೊಡಿ ಚಪ್ಪಾಳ. ಇದು ನೋಡಿ. ಜೀವದ ಜೊತೆ ಆಟ ಆಡ್ಕೊಂಡು ನಾವು ಫೋಟೋ ತೆಗ್ದಿದ್ದೀವಿ. ಎಷ್ಟು ಅಡ್ವೆಂಚರ್ಸ್ ಫೋಟೋ ಆಗಿದೆ ಅಲ್ವಾ? ಆದ್ರೆ ಇದಕ್ಕಿಂತ ಕಡಿಮೆ. ತಿನ್ನೋದ್ರಲ್ಲಿ ಡೇಂಜರಸ್ ಇದೆ ಅಜಿನೋಮೋಟೋ. ಹನಿ, ಇದರ ಮುಂದೆ ನಿಂದು ತುಂಬಾ ಸಾಮಾನ್ಯ ಫೋಟೋ. ಹೊಡಿ ಚಪ್ಪಾಳೆ. ಮತ್ತೆ ಒಂದೇ ಅಲ್ಲ, ಇಲ್ಲಿ ನೋಡಿ, ಇದು ಮತ್ತಿದು ಮತ್ತಿನ್ನೊಂದು. ಅರೆ ಯಾರ್, ನಿನ್ನ ಈ ಫೋಟೋ ಎಲ್ಲ ನನ್ನ ಕಂಪ್ಯೂಟರ್ನ ಸ್ಕ್ರೀನ್ ಸೇವರ್ ತರ ಕಾಣಿಸ್ತಾ ಇದೆ.
50,000 ರೂಪಾಯಿ ಮತ್ತು ಫಿಲ್ಮ್ ಕ್ಯಾಮೆರಾದ ವಿನ್ನರ್ ಡಕ್ 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 ಡಕ್. ಇಷ್ಟೇನು ಡಕ್ ಡಕ್ ಮಾಡ್ತಿ? ಅವನೇ ಗೆದ್ದ. ಎನಿ ಡೌಟ್? ದ ಒನ್ ಅಂಡ್ ಓನ್ಲಿ ಸನೇ ರಿಸಲ್ಟ್ ಇವರು ಹೇಳ್ತಾರಾ? ಮೇನ್ ಜಡ್ಜಿ ಇವರಾ? ಗೊತ್ತೇ ಇರ್ಲಿಲ್ಲ. ನನ್ನ ಹಣ ತಗೊಂಡು ಓಡ್ತಿದ್ಯಾ? ಅವರಿಗೆ ವಾಶ್ರೂಮ್ ಹೋಗ್ಬೇಕಾಗಿಲ್ಲ, ನೀನು ಮಾಡ್ಲಿಕ್ಕೆ. ಒಂದ್ ನಿಮಿಷ, ನಾನು ಸೈಬರ್ ಕೆಫೆ ಅವನು. ಬೆಳಗಿನಿಂದ ನನ್ನ ಇಂಟರ್ನೆಟ್ ಯೂಸ್ ಮಾಡಿದೆ, ಫೋಟೋ ಎಡಿಟ್ ಮಾಡಿದೆ. ಅದರ ಹಣ ಯಾರು ಕೊಡೋದು? ಇಷ್ಟು ರಿಸ್ಕಿ ಫೋಟೋ ಕೂಡ ತೆಗ್ದಿದ್ಯಾ, ಸೈಬರ್ ಕೂಡ ಹೋಗಿದ್ಯಾ. ನೀನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀಯ ಇದನ್ನೆಲ್ಲ? ಹ್ಯಾಟ್ಸ್ ಆಫ್ ಯಾರ್. 50,000ಕ್ಕೆ ನೀನೇ ಡಿಸರ್ವ್ ಆಗಿದ್ಯಾ. ಅರೆ ಎಲ್ಲೂ ಹೋಗಿಲ್ಲ ಈ ಬೆಕ್ಕು. ಇಲ್ಲಿ ನೋಡಿ, ಇದು ಇವನ ಫೋಟೋ, ಇದು ಜ್ವಾಲಾಮುಖಿಯ ಫೋಟೋ. ಅವನಂತಿದ್ದ ಫೋಟೋ ಒಂದು ಮಾಡಂತ, ಎರಡನ್ನು ಸೇರಿಸಿ ಇವನೀ ಫೋಟೋ ಮಾಡಿದಾನೆ. ಅರೆ ಇಲ್ಲ ಇಲ್ಲ, ನಾನು ಆ ರೀತಿ ಏನು ಮಾಡಿಲ್ಲ. ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಈ ರೀತಿ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರೆ ಎಲ್ಲ ಹೋಗ್ತಿ? ನನ್ನ ಹಣ ಕೊಟ್ಟು ಹೋಗು. ಬಾಲನ್ನ ಯಾರು ತಿರುಗಿಸ್ತಾರೋ ಅವ್ರಿಗೆ ಹೇಳ್ತಾರೆ ಸ್ಪಿನ್ನರ್. ಬೇಗ ಹೇಳು ಕಿಟ್ಟಿ, ಯಾರು ವಿನ್ನರ್? ಅಂಡ್ ದ ವಿನ್ನರ್ ಈಸ್